ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರಿ. ದೇವಸ್ಥಾನದಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಾಗಬೇಕು. ಒಳ್ಳೆ ಭಜನೆಗಳು, ಕೀರ್ತನೆಗಳು ಬಂದಂಥವ್ರಿಗೆ, ನೊಂದು ಬೆಂದು ಬಂದಂಥವ್ರಿಗೆ ಒಂದಷ್ಟು ಸಾಂತ್ವನ ಕೇಂದ್ರ, ಧಾರ್ಮಿಕ ಕ್ಷೇತ್ರ ಆದದ್ದೇ ಆದರೆ ಅದು ಪುಣ್ಯಕ್ಷೇತ್ರ ಅನಿಸ್ಕೊಳ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚೌಡೇಶ್ವರಿ ಮಾತೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಿ. ಇವತ್ತು ಅನೇಕ ಕಷ್ಟಪಟ್ಟು ಇವತ್ತು ಗೋಪುರವನ್ನು ಕಟ್ಟು ಸಾಕಷ್ಟು ನೀವು ಸ್ವಂತ ಹಾಕಿದ್ದೀರೋ ಅಥವಾ ಅಕ್ಕಪಕ್ಕ ಭಿಕ್ಷಾ ಮಾಡ್ಕೊಂಡು ಏನೋ ಮಾಡಿದ್ದೀರಿ. ಒಳ್ಳೆ ದೇವಸ್ಥಾನವನ್ನು ಕಟ್ಕೊಂಡಿದ್ದೀರಿ. ಧಾರ್ಮಿಕ ಕಾರ್ಯಕ್ರಮಗಳು ನೀವು ಮಾಡಿದ್ದೀರಿ. ಮನುಷ್ಯ ಜನ್ಮ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಬರ್ತದಾ? ಎಲ್ಲೋ ಹುಟ್ಟಿದ್ದೀವಿ, ಏನೋ ಮಾಡ್ತೀವಿ, ಆಗಲ್ಲ. ಒಂಥರ ಹೇಳ್ತಾರೆ ಶಂಕರಾಚಾರ್ಯರು, ಶತಕೋಟಿ ಜನ್ಮ ಸುಕೃತೇ ಪುಣ್ಯವಿನ ಲಭ್ಯತೆ. ಏನು ಹೇಳಿ, 100 ಕೋಟಿ ಜನ್ಮ ಎತ್ತಿದ ಮೇಲೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ನಮಗೆ. ಎಷ್ಟು? ಯಾವ್ದು 100 ಕೋಟಿ? ನಿಮ್ಮ ಮನೆ ನಿಮ್ಮ ಕಣ್ಮುಂದೆ ಐತೆ. ಪಶು ಪಕ್ಷಿ ಇದುವೆ ಎಲ್ಲ ಪ್ರಾಣಿಗಳು, ಮರ ಗಿಡಗಳು ಎಲ್ಲ ಜನ್ಮವನ್ನು ನಾವು ಎತ್ತಿ 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 ನಾವು ಎಲ್ಲಿ ಬಂದಿದ್ದೀವಿ? ಕೊನೆಗೆ ಮನುಷ್ಯ ಜನ್ಮಕ್ಕೆ. ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನ ಕೊಡ. ಪ್ರಾಣಿಗಳು ನೋಡಿ, ನೀವೆಲ್ಲ ಗೊತ್ತು, ಹುಟ್ಟೋದ್ ಕೂಡಲೇ ಒಂದು 3 ದಿವಸ ಮರೆ ಮಾಡಿಬಿಟ್ರೆ 4ನೇ ದಿವಸಕ್ಕೆ ತಂದ್ಬಿಟ್ರೆ ತಾಯಿನ ಮಗುನ ನೆನ್ಪಿಡಿದೇ ಇಲ್ಲ. ಹೌದ್ ತಾನೆ? ನಾವು ಹಂಗ ಎತ್ತಿ ಒತ್ತಿ 90 ವರ್ಷದ ಬಂದು ನನ್ನ ಮಗ ಅಂತ ಕರಳಿ ನಮ್ಮ ಬಳ್ಳಿ ಅಲ್ಲಿ ಕಾಡ್ತಿರ್ತದೆ. ಇವು ನನ್ನ ಮಗ, ನನ್ನ ಮಗ. ಅದಕ್ಕೆ ಮನುಷ್ಯನಿಗೆ ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟಿದ್ದಾನೆ. ಎಲ್ಲಿ ಮಲಗಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಹಾಕೋಬೇಕು, ಬಟ್ಟೆ ಮನೆಗಿಲ್ಲ. ಅದಕ್ಕೆ ಅಂತ ಹೇಳ್ತೇನೆ, ನಮ್ಮ ದೊಡ್ಡವ್ರು ಹೇಳೋರು, ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರು, ಬಸವಣ್ಣರು ಒಂದು ವಚನ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಏನು ದಯೆ? ಏನು ತಮ್ಮ ಪ್ರಾಣಿ, ನಿಮ್ಮ ಮನೆ ಒಂದು ನಾಯಿ ಸಾಕಿ. ನಾಯಿ ಸಾಕಿದ್ರೆ ನಾಯಿ ಹೇಳುತ್ತಂತೆ, ನಮಗೆ ಮಾತಾಡಕ್ಕೆ ಬರಲ್ಲ ಅದಕ್ಕೆ, ಆದರೂ ಭಾವನೆಯಿಂದ ಮಾತಾಡುತ್ತಂತೆ. ಮನುಷ್ಯ, ನಿನ್ಗೆಲ್ಲ ಕೊಟ್ಟಿದ್ದಾನೆ ಭಗವಂತ. ಮನೆ ಕಟ್ಕೊಳ್ಳಿಕ್ಕೆ ಜ್ಞಾನ ಕೊಟ್ಟು ಬುದ್ಧಿ ಕೊಟ್ಟಿದ್ದಾನೆ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ದವಸ ಧಾನ್ಯ ಬೆಳ್ಕೊಂಡು ಅಡುಗೆ ಮಾಡ್ಕೊಳ್ಳಿಕ್ಕೆ ಪಾತ್ರೆ, ಮಲ್ಕೊಳ್ಳಿಕ್ಕೆ ಮಂಚ, ಏನೆಲ್ಲ ಮಾಡ್ಲಿಕ್ಕೆ ಭಗವಂತ ನಿನಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾನೆ. ನನಗೇನು ಕೊಟ್ಟಿಲ್ಲ, ಪ್ರಾಣಿ ಜನ್ಮವನ್ನು ಕೊಟ್ಟಿದ್ದಾನೆ. ನಿನ್ನ ನಂಬಿ ನನ್ನನ್ನು ಕಳಿಸಿದ್ದಾನೆ ಭೂಲೋಕಕ್ಕೆ. ಎಷ್ಟೋ ಜನ್ಮದಲ್ಲಿ ಮಾಡಿರುವಂಥ ಪಾಪದ ಒಂದು ಸುಕೃತಿಯಿಂದ ನಾನು ಪ್ರಾಣಿ ಜನ್ಮ ಪಡ್ಕೊ ಬಂದಿದ್ದೀನಿ. ನಿನ್ನ ನಂಬಿ ನನಗೆ ಭಗವಂತ ಈ ಜನ್ಮವನ್ನು ಕೊಟ್ಟಿದ್ದಾನೆ. ನೀನು 20 ತುತ್ತನ್ನು ತಿನ್ನು. ನನಗೆ ಕಾಳು ಗಲೀಜಾಗಿದ್ರೆ ಸುಮ್ಮನೆ ಕೂತ್ಕೊಳ್ತೀರ ಚೇರ್ ಮೇಲೆ, ಏನು ಮಾಡ್ತೀರಿ? ಕ್ಲೀನ್ ಮಾಡಿ 5 ನಿಮಿಷ ಹೃದಯ ಕೂತ್ಕೊಳ್ಬೇಕಾದ್ರೆ ನಾವು ಎಷ್ಟು ಪವಿತ್ರ ಭಾವನೆಯಿಂದ ಇರಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟು ಮನೆಯನ್ನು ದೇವಾಲಯ ಮಾಡಿಕೊಂಡು, ಮನಸ್ಸನ್ನು ಶುದ್ಧಿ ಮಾಡಿಕೊಂಡು, ನಾವೆಲ್ಲೇ ಹೋದ್ರೂ ದೇವರು ನಮ್ಮ ಹಿಂದೆ ಬರ್ತಾನಂತ. ಅವಾಗ ಇಲ್ಲ ಅಂತ ಅಂದರೆ ನಾವು ಮುಂದೆ ಹೋಗ್ತಿದ್ರೆ ಬಿಸಿಲಿಗೆ ನಮ್ಮ ನಳಿ ಬೀಳುತ್ತಲ್ಲ, ಹಿಂದೆ ಸಿಗಲ್ಲ ಮುಂದೆ ಸಿಗಲ್ಲ, ಹೋಯ್ತಾ ಇರ್ತೀವಿ ಅಷ್ಟೇ. ಹಂಗೆ ಆಗ್ಬಿಡ್ತೀವಿ ನಮ್ಮ ಪರಿಸ್ಥಿತಿ. ಹಾಗಾಗ್ಬಾರ್ದು. ಹುಟ್ಟಿದ್ದೀವಿ. ನಿಮ್ಮ ನೋಡಿ ಎಷ್ಟೋ ಪ್ರಾಣಿಗಳು ಪಾಪ, ಎಷ್ಟು ನಾವು ನೋಡ್ತೀವಿ. ಕಬ್ಲಿ ಬಸವಣ್ಣನ ದೇವಸ್ಥಾನ ಅಲ್ವಾ, ಆಗ್ತಾನೆ ಸೀಮೆಯಸು ಕರು ಹಾಕಿರ್ತದೆ. ನಮಗೆಲ್ಲ ಕಣ್ಣು ತಪ್ಪಿಸಿ ನಾವು ಊಟ ಮಾಡಿ ವಾಕ್ ಬರಬೇಕಾದ್ರೆ ಅಲ್ಲಿ ಅಂಬಾ ಅಂತ ಬಡ್ಕೊಂಡು ಬಂದು ಅಲ್ಲಿ ತಂದು ಬಿಟ್ಕೊಂಡಿರ್ತಾರೆ. ಅದರಲ್ಲಿ ಓರಿಗಾರ ಹಣ್ಗಾರ ಬಿಡಲ್ಲ. ಯಾಕೆ ಹೇಳಿ? ಓರಿಗಾರ ಇಟ್ಕೊಂಡು ಹಾಲು ಕೊಡ್ಬೇಕಾಯ್ತದೆ, ಒಂದಷ್ಟು ಹಾಲು ಕಮ್ಮಿ ಆಯ್ತದೆ. ನೋಡಿ, ಅದಕ್ಕೆ ನಾವು ಯಾಕೆ ಮನುಷ್ಯಗೆ ಉಪದೇಶ ಮಾಡ್ತಾ ಇರೋದು ಅಂತ ಅಂದರೆ, ಗೋಮಾತೆ ಕೊಟ್ಟಂತ ಹಾಲಿಗೆ ಏನೋ ಹಸು ನೀರು ಬೆರೆಸ್ತದ? ನೀರು ಬೆರೆಸೋಣ ಯಾರು? ಅದಕ್ಕೆ ನಿಮಗೆ ಉಪದೇಶ ಮಾಡ್ಬೇಕಲ್ಲ. ಸ್ವಾಮಿಗಳು ಯಾಕೆ ಉಪದೇಶ ಮಾಡ್ಬೇಕು ಅಂದರೆ, ನಮ್ಮೂರು ಸ್ವಾಮಿಗಳು ಬಂದಿದ್ರು, ಪಾದಾರ್ಪಣೆ ಮಾಡಿದ್ರು. ಅಂದರೆ ನಾವು ಮಾಡಿರುವಂಥ ಪಾಪ. ಅಂದ್ರೆ ದಮನ ಶಕ್ತಿ ಯಾರಿಗಪ್ಪ ಅಂದರೆ ಗುರುಪಾದಕ್ಕೆ. ಅಷ್ಟು ನಂಬಿಕೆ ನಿಮಗಿದೆ, ನಿಮ್ಮ ಮೇಲೆ ನಂಬಿಕೆ ಆಗಿದೆ. ಪರಸ್ಪರಂ ಭಾವ ಅಂತ ಒಳ್ಳೆ ಗುರುಗಳಾಗಿದ್ರೆ ಒಳ್ಳೆ ಭಕ್ತರು, ಒಳ್ಳೆ ಭಕ್ತಿದ್ರೆ ಒಳ್ಳೆ ಗುರುಗಳು. ನಾವು ಹೆಂಗಿರ್ತೀವೋ ನೀವು ಹಂಗಿರ್ತೀವಿ, ನೀವು ಹೆಂಗಿರ್ತೀವೋ ನಾವು ಹಂಗಿರ್ತೀವಿ. ಈಗ ಯಾರೋ ಒಬ್ಬ ಸ್ವಾಮಿಗಳು ಹೋದಂತ ಒಂದು ಮನೆಗೆ ಹೋಗ್ಬೇಕಾದ್ರೆ ಪಾತ್ಪೂಜೆ ಎಲ್ಲ ಮಾಡಿ ಸ್ವಾಮಿಗಳು ಹಾಲು ಕೊಡ್ಬೇಕಾದ್ರೆ ಬೆಳ್ಳಿ ಲೋಟದಲ್ಲಿ ಕೊಟ್ಟನಂತ ಹಾಲು. ಸ್ವಾಮಿಗಳು ಬೆಳ್ಳಿ ಲೋಟ ಹಾಲು ಕೊಡೋದು, ಬರಬೇಕಾದ್ರೆ ಜೋಳಿಗೆ ಹಾಕೊಂಡ್ಬಿಟ್ರಂತ ಹಾಲು ಬೆಳ್ಳಿ ಲೋಟನ. ಆಮೇಲೆ ಬಂದು ಮಠಕ್ಕೆ ಬಂದು, ಇವತ್ತು ನಾನೇ ಕಳ್ತನ ಮಾಡಿದೆ, ಇಷ್ಟೆಲ್ಲ ಉಪದೇಶ ಮಾಡ್ತಿದ್ದಾನು, ಅವ್ರ ಮನೆ ಬೆಳ್ಳಿ ಲೋಟ ಕಲ್ಸ್ಕೊ ಬಂದಲ್ಲ ಅಂತ. ಆಮೇಲೆ ಸ್ವಲ್ಪ ಪುಣ್ಯವಂತು, ಸ್ವಲ್ಪ ಏನೋ ಸಣ್ಣ ತಪ್ಪು ಮಾಡಿದ್ರು, ಸ್ವಲ್ಪ ಯೋಚನೆ ಮಾಡೋದು ಯಾಕೆ ಅಂತ. ಆ ಮನೆ ಯಜಮಾನ ಕೂಡ ದೊಡ್ಡ ಕಳ್ಳ ಅಂತೆ. ಎಲ್ಲ ಕದ್ಕೊ ಬಂದಿರೋದ್ರಿಂದ ಅವ್ರ ಸ್ವಾಮಿಗಳಿಗೂ ಅದೇ ಬುದ್ಧಿ ಬರ್ತೀವಿ, ಯದ್ಭಾವನು ತದ್ಭವತಿ. ಹಂಗಾಗುತ್ತೆ, ಹಂಗಾಗ್ಬಾರ್ದು. ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಿ. ನೀವೆಲ್ಲ ಗ್ರಾಮೀಣ ಪ್ರದೇಶ ರೈತಾಪಿ ವರ್ಗದವರು ವರ್ಷ ಕೂಡಿ
ವರ್ಷ ಪೂರ್ತಿ ದುಡಿದು ಮಳೆ ಬಂದರೆ ಬೆಳೆಗೆ ಒಳ್ಳೆ ಬೆಲೆ ಬಂದರೆ ಸುಖವಾಗಿರ್ತಿ, ಇಲ್ಲಾಂದರೆ ಸಾಲ ಸೋಲ ಮಾಡ್ಕೊಂಡು ಕಷ್ಟಪಟ್ಕೊಂಡು ಇಷ್ಟೋ ಶತಮಾನ ಬಂದರೂ ಕೂಡ ನಮ್ಮ ರೈತರು ಇನ್ನೂ ಕೂಡ ತಾನು ಸುಖವಾಗಿರಬೇಕು ಅಂತ ಬಯಸ್ತಿಲ್ಲ. ದೇಶ ಚೆನ್ನಾಗಿರ್ಬೇಕು, ಬೆಳೆದು ಇವತ್ತು ನಮ್ಮ ಮನೆಗಳು ಹಂಚಿನ ಮನೆ ಆಗೇ ಇದೆ. ಒಂದು ಸ್ನಾನ ಮಾಡಲಿಕ್ಕೆ ಒಂದು ಸ್ನಾನ ಮನೆ ಕಟ್ಟಿಸ್ಕೊಂಡಿಲ್ಲ, ಹೊರಗಡೆ ಓಡಲಿಕ್ಕೆ ಒಂದು ಶೌಚಾಲಯ ಮಾಡ್ಕೊಂಡಿಲ್ಲ. ಬದುಕು ಹಂಗೆ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಆದರೆ ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋದವರು, ಎಲ್ಲೋ ಅಮೇರಿಕ ಹೋದವರು, ವಿದ್ಯಾವಂತರಾದರು, ಬುದ್ಧಿವಂತರಾದರು, ಮತ್ತೆ ಹಳ್ಳಿಗೆ ಬಂದು ತಂದೆ ತಾಯಿಗಳನ್ನ ನೋಡ್ಕೊಂಡು ಒಂದಷ್ಟು ನಮಗೆಲ್ಲ ವ್ಯವಹಾರ ಇದೆ, ಆದರೆ ಯೋಚನೆ ಮಾಡೋಂಥ ಬುದ್ಧಿಶಕ್ತಿ ಇಲ್ಲ ಅಂತ ಮನುಷ್ಯ ಹಾಗೆ ಇರಬೇಕಾಗ್ತದೆ. ಆಗಿರಬಾರ್ದು. ಅದಕ್ಕೆ ಸ್ವಾಮಿಗಳು ಗುರುಗಳು ಬೇಕು. ಯಾಕೆಂದ್ರೆ ಇವೆಲ್ಲ ಜ್ಞಾನವನ್ನು ಕೊಡಲಿಕ್ಕೆ, ಇದೆಲ್ಲ ಸಂಸ್ಕಾರವನ್ನು ಕೊಡಲಿಕ್ಕೆ, ಇದೆಲ್ಲ ತಿಳುವಳಿಕೆ ಹೇಳಲಿಕ್ಕೆ ನಿಮ್ಗೆ ಯಾರು ಬೇಕು? ಗುರು ಬೇಕು. ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ. ಗುರು ತೋರಿದ ದಾರಿಯಲ್ಲಿ ನೀವೆಲ್ಲ ನಡೆದು ನಮ್ಮ ಮನೆ ಇದೆ, ಮಠ ಇದೆ ನೋಡಿ. ಹಿರಿಕರು ಸುಮ್ಮನೆ ಗಾದಿ ಕಟ್ಟಿಲ್ಲ, ನಮ್ಮ ಹಿರಿಕರು ಹಾಕೊಟ್ಟಿದ್ರೆ ಮಾರ್ಗದರ್ಶನ ಯಾವುದೂ ತಪ್ಪಿಲ್ಲ. ಅರ್ಥ ಮಾಡ್ಕೊಳ್ಬೇಕು ನೀವು. ಯಾರಾದರೂ ಇಂಥ ಯುವಕ ಮನೆ ಬಿಟ್ಟು ಒಂದು ವಾರ ಎಲ್ಲೋ ಉದಯಪುರದಲ್ಲೋ ಚಂದ್ರಪಟ್ಟಣದಲ್ಲೋ ಸಂತಲ್ಲಿ ಸುತ್ತಿದ ಅಂತ ಅಂದರೆ ಇಂಥ ಹಿರಿಕರು ಏನಂತಾರೆ? ಏನಂತ ಬೈತಾರೆ ನನಗೆ? ಮಠಕ್ಕೆ ಸೇರಿಸ್ತೀನಿ ಅಂತ. ನಿಂಗೆ ಮನೆ ಮಠ ಇಲ್ವಾ ಅಂತ ಬೈತಾರೆ. ಮನೆ ಜೊತೆ ಯಾರು ಸೇರಿಸ್ಕೋತಾರೆ? ಆದರೆ ಅವ್ರು ತಿರುಗಾಡ್ತೀರ, ನಿಮ್ಮ ಮನೆ ಬೈಬೇಕಾಗ್ತಾನೆ ಇದು ಏನಂತ ಬೈತಾರೆ? ಸ್ವಾಮಿಗಳು ಉಪದೇಶ ಮಾಡಿಲ್ಲ, ನಮ್ಮನ್ನು ಸೇರಿಸಿ, ಮಠ ಸೇರಿಸಿ. ಗಾದಿ ಅಂದರೆ ನಿಮ್ಗೊಂದು ಮಠ ಇದೆ, ನಿಮ್ಗೊಬ್ರು ಸ್ವಾಮಿಗಳಿದ್ದಾರೆ, ಏನಾದ್ರು